ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ನಲ್ಲಿ ನನಗೆ ಲಾಸ್ಟ್ ಟೈಮು ಒಂದು ವೀಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅಂದರೆ ಯಾವ ಥರ ಅಂದರೆ ಲಾಸ್ಟ್ ಡೇಟ್ ಯಾವಾಗಿದೆ, ಯಾವಾಗ ಅಪ್ಲೈಯನ್ನು ಮಾಡಬೇಕು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದೆ. ಅದ್ರ ಬೇಸ್ ಮೇಲೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಅದಕ್ಕೆ ತುಂಬ ಜನ ಕೂಡ ಕಮೆಂಟ್ಸನ್ನು ಮಾಡಿದ್ರಿ. ಆ ಕಮೆಂಟ್ಸ್ಗೆ ಇವಾಗ ಡೈರೆಕ್ಟಾಗಿ ರಿಪ್ಲೈ ಕೊಡ್ತೀನಿ. ಫಸ್ಟ್ ಕಮೆಂಟ್ ಬಂದು, ವಾಟ್ ಅಬೌಟ್ MBA ಸ್ಟೂಡೆಂಟ್ SSP ಸ್ಕಾಲರ್ಶಿಪ್ ಸ್ಟಿಲ್ ನಾಟ್ ವೆರಿಫೈಡ್ ಅಪ್ಲಿಕೇಶನ್. ಬ್ರೋ, ಇಫ್ ಇನ್ ಕೇಸ್ ನೀವೇನಾದರೂ ಮ್ಯಾನೇಜ್ಮೆಂಟ್ ಸೀಟಲ್ಲಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ. ಇಫ್ ಇನ್ ಕೇಸ್ ಗೌರ್ಮೆಂಟ್ ಸೀಟಲ್ಲಿ ಎಂಟರ್ ಆಗಿದ್ದರೆ ನಿಮಗೆ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. 2023-24 ಅಮೌಂಟು ಬಂದಿಲ್ಲ ಸರ್, ಅದ್ರ ಬಗ್ಗೆ ವೀಡಿಯೋ ಮಾಡಿ. ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಮಾಡ್ತೀನಿ. ಇನ್ನೂ ಅಪ್ಲಿಕೇಶನ್ ವೆರಿಫೈಡ್ ಆಗಿಲ್ಲ ಸರ್, ಏನು ಮಾಡ್ಬೋದು? ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಒನ್ಸ್ ನಿಮ್ಮ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ಗೆ, ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ವಿಸಿಟನ್ನು ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಪ್ರೈಸ್ ಮನಿ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಬ್ರೋ. ಪ್ರೈಸ್ ಮನಿ ಬಗ್ಗೆ ಅಪ್ಡೇಟ್ ಬಂದಿದ್ದ ತಕ್ಷಣ ವೀಡಿಯೋ ಮಾಡ್ತೀನಿ. BEd ಇದ್ದವರು ಏನು ಮಾಡಬೇಕು ಸರ್, ಅಪ್ಲೈ ಮಾಡ್ಬೋದಾ? ನಾವು SSP ಸ್ಕಾಲರ್ಶಿಪ್, ಎಸ್ ಅಫ್ಕೋರ್ಸ್ ನೀವು ಕೂಡ ಅಪ್ಲೈನ ಮಾಡ್ಬೋದು. ನೀವು ಆರಾಮಾಗಿ SSP ಸ್ಕಾಲರ್ಶಿಪ್ ಡೈರೆಕ್ಟಾಗಿ ಅಪ್ಲೈನ ಮಾಡಿ ವೆಬ್ಸೈಟ್ ಮುಖಾಂತರ. 2023-24 ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಯಾವಾಗ ಬರುತ್ತೆ? ಸ್ವಲ್ಪ ಡಿಲೇ ಆಗುತ್ತೆ. ಸದ್ಯದ ಮಟ್ಟಿಗೆ ಗೌರ್ಮೆಂಟ್ ಹತ್ರ ಫಂಡ್ಸ್ ಇಲ್ಲ ಬ್ರೋ. ನಂದು ಎಲ್ಲ ಅಮೌಂಟು ಸ್ಯಾಂಕ್ಷನ್ ಆಗಿದೆ, ಬಟ್ ಸ್ಟೇಟಸ್ನಲ್ಲಿ ಫೇಲ್ಡ್ ಡ್ಯೂ ಟು ರೆಕಾರ್ಡರ್ಸ್ ರಿಟರ್ನ್ ಬ್ಯಾಕ್ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್. ಓಕೆ, ಇದು ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಿರ್ತಕ್ಕಂಥ ಪ್ರಾಬ್ಲಮ್ಮು. ಇಫ್ ಇನ್ ಕೇಸ್ ನಿಮಗೆ ಈ ಥರ ಬರ್ತಿದೆ ಅಂದರೆ ಒನ್ಸ್ ನಿಮ್ಮ ಡಿಪಾರ್ಟ್ಮೆಂಟ್ಸ್ಗೆ ಹೋಗಿ ಚೆಕ್ ಮಾಡಿ. ನಿಮ್ಮ ಅಮೌಂಟು ಬಂದು DBTಗೆ ಪುಷ್ ಆಗಿದೆಯಾ ಅಥವಾ ಫೇಲ್ಡ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. DBTಗೆ ಪುಷ್ ಆಗಿದ್ದರೆ ಬರುತ್ತೆ. ಇಫ್ ಇನ್ ಕೇಸ್ ಫೇಲ್ಡ್ ಆಗಿದ್ದರೆ ಬರೋಲ್ಲ. ಅದಕ್ಕೋಸ್ಕರ ನಿಮ್ಮ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಒಂದು ಸಲ ಫೇಲ್ಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸರ್, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆಯಾ? ಸದ್ಯದ ಮಟ್ಟಿಗೆ ಇವಾಗ ಲೇಬರ್ ಸ್ಕಾಲರ್ಶಿಪ್ಪನ್ನು ಪ್ರೊವೈಡನ್ನು ಮಾಡ್ತಿಲ್ಲ. ಲಾಸ್ಟ್ ಟೈಮ್ ಯಾರೆಲ್ಲ ಅಪ್ಲೈಯನ್ನು ಮಾಡಿದ್ದೀರಾ ಅವ್ರಿಗಿನ್ನೂ ಪ್ರೊವೈಡನ್ನು ಮಾಡಿಲ್ಲ. ಸೊ ಸದ್ಯದ ಮಟ್ಟಿಗೆ ಲೇಬರ್ ಸ್ಕಾಲರ್ಶಿಪ್ಪನ್ನು ಪ್ರೊವೈಡನ್ನು ಮಾಡ್ತಿಲ್ಲ. SSP ಆ್ಯಂಡ್ NSP ಎರಡು ಸ್ಕಾಲರ್ಶಿಪ್ಗೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತಾ? ಏನಿಲ್ಲ, ಹಾಕ್ಬೋದು. ಬಟ್ ಯಾವುದಾದ್ರೂ ಒಂದು ಬರುತ್ತೆ ನಿಮಗೆ ಸ್ಕಾಲರ್ಶಿಪ್. ಮೋಸ್ಟ್ ಆಫ್ ಆಲ್ ಟೈಮ್ ಮುಂದೆ ಬರೋದು. ಫೀ ಅಮೌಂಟ್ ಬರುತ್ತೆ ಬ್ರೋ, ವೆಯ್ಟ್ ಮಾಡಿ, ಬರುತ್ತೆ. ಫ್ರೆಷರ್ಸ್ ಹೇಗೆ ಅಪ್ಲೈ ಮಾಡೋದು? ಓಕೆ, ಫ್ರೆಷರ್ಸ್ ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋನ ಮಾಡ್ತೀನಿ. ಫ್ರೆಷರ್ಸ್ ಯಾವ ಥರ ಮಾಡಬೇಕು ಮತ್ತು ರಿನ್ಯೂವಲ್ ಅವರು ಯಾವ ಥರ ಅಪ್ಲೈನ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಪ್ಲಿಕೇಶನನ್ನು ಹಾಕೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಇಫ್ ಇನ್ ಕೇಸ್ ಮತ್ತೇನೋ ಡೌಟ್ ಇದೆ ಅಂದರೆ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇರೋ ಕೂಡ ನಾನು ನಿಮ್ಗೆ ಕ್ಲಾರಿಫಿಕೇಷನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.